ಹಲೋ ಸ್ನೇಹಿತರೆ, ಲೈನಿಂಗ್ ಇದ್ದ ಬ್ಲೌಸ್ ಕಟ್ಟಿಂಗ್ ನಿಮಗೆ ಕಲಿಯಬೇಕಾ? ಸುಲಭ ವಿಧಾನದಲ್ಲಿ ಕಲಿಯಬೇಕಾದರೆ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿ. ಅದಕ್ಕೆ ಯಾವುದು ವಸ್ತುಗಳಿಂದ ಕಟ್ ಮಾಡ್ಬೋದು, ಯಾವುದೆಲ್ಲ ಬೇಕು ಅಂದರೆ ಟೇಪ್, ಕತ್ತರಿ, ಸ್ಕೇಲ್, ಚಾಕ್ ಇದ್ದರೆ ಸಾಕು. ನಿಮಗೆ ಸುಲಭ ರೀತಿಯಲ್ಲಿ ಲೈನಿಂಗ್ ಇದ್ದ ಬ್ಲೌಸನ್ನು ಸುಲಭ ರೀತಿಯಲ್ಲಿ ಕಟ್ ಮಾಡೋದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ನೀವು ಏನು ಮಾಡಬೇಕೆಂದರೆ, ಯಾವ ಬ್ಲೌಸ್ ಕಟ್ ಮಾಡ್ತೀರಿ ಅದರ ಒಂದು ಅಳತೆನೋ ಒಂದು ಕಾಗದದಲ್ಲಿ ಬರೆದು ಇಟ್ಟುಕೊಳ್ಳಿ. ಆಗ ನಿಮಗೆ ಸುಲಭ ರೀತಿಯಲ್ಲಿ ಆಗ್ತದೆ. ಮೊದಲಿಗೆ ಒಂದು ಬ್ಲೌಸನ್ನು ಪೀಸ್, ಅದು ಲೈನಿಂಗ್ ಇಲ್ಲದೂ ಮಾಡ್ಬೋದು, ಲೈನಿಂಗ್ ಇದ್ದು ಕೂಡ ಸ್ಟಿಚ್ ಮಾಡ್ಬೋದು ಆ ಬ್ಲೌಸನ್ನು. ನಾನು ತಗೊಂಡ ಬ್ಲೌಸು ಲೈನಿಂಗ್ ಪೀಸ್ ಸ್ವಲ್ಪ ದಪ್ಪದೆ ಬ್ಲೌಸ್ ಪೀಸ್ ಥರದೇ ಉಂಟು. ಅದು ಬ್ಲೌಸು ತೆಳುವಾಗಿರೋದ್ರಿಂದ ಬ್ಲೌಸು ಲೈನಿಂಗ್ ದಪ್ಪ ಉಂಟು. ನೀವು ಮೊದಲಿಗೆ ಲೈನಿಂಗ್ ಒಂದು ಫೋಲ್ಡ್ ಮಾಡಿ, ನಿಮ್ಮ ಎದುರು ಭಾಗ ಫೋಲ್ಡ್ ಮಾಡಿದ್ದು ನಿಮ್ಮ ಭಾಗಕ್ಕೆ ಬರುವಾಗೆ ಮಾಡಿ ಕಟ್ ಮಾಡಬೇಕು. ಕಟ್ ಮಾಡೋದಕ್ಕಿಂತ ಮೊದಲು ಎಷ್ಟು ಉದ್ದ ಅಳತೆ ಬೇಕು ಅಂತ ನೋಡಬೇಕು. ಅಗಲ ಫೋಲ್ಡ್ ಮಾಡಿದಾಗ, ಎರಡು ಭಾಗ ಫೋಲ್ಡ್ ಮಾಡಿದಾಗ ಎಷ್ಟು ಬರ್ತದೆ? ಅಗಲ ಫೋಲ್ಡ್ ಮಾಡಿದಾಗ 9 ಇದ್ದರೆ ಅದಕ್ಕೆ 2 ಇಂಚು ಆ್ಯಡ್ ಮಾಡಬೇಕು ಅಳತೆ ಬ್ಲೌಸು. ನನಗೆ 9 ಅಗಲ 2 ಇದ್ದದ್ದನ್ನು ಫೋಲ್ಡ್ ಮಾಡಿದಾಗ 18 ಇದ್ದದನ್ನು ಫೋಲ್ಡ್ ಮಾಡಿದಾಗ 9 ಇಂಚು 2 ಆ್ಯಡ್ ಮಾಡಿದೆ. ಈಗ ಉದ್ದ ಲೆಂತ್ ನೋಡಬೇಕು. ಲೆಂತ್ 13 ಇದ್ದರೆ, ಇದು ಬ್ಯಾಕ್ ಫಾರ್ಟ್, ಇದು ಮೊದಲು ಕಟ್ ಮಾಡೋದು. ಬ್ಯಾಕ್ ಫಾರ್ಟ್ ಇದು ಮೊದಲು ಕಟ್ ಮಾಡುವಾಗ 14 ಇದ್ದರೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದು ಮಾರ್ಕ್ ಮಾಡಿ. ಇದು ಬ್ಲೌಸ್ ಅಳತೆ 13 ಬ್ಯಾಕ್ ಫಾರ್ಟ್ ಇದ್ದರೆ 1 ಇಂಚ್ ಆ್ಯಡ್ ಮಾಡಿ 14ಕ್ಕೆ ಮಾರ್ಕ್ ಮಾಡಿ ಅದನ್ನು ಆ ಮಾರ್ಕಿಗೆ ಮಡಚಬೇಕು. ಇನ್ನು ಫ್ರಂಟಿಗೆ 14 ಬ್ಯಾಕ್ ಇದ್ದರೆ 3/4 ಇಂಚ್ ಆ್ಯಡ್ ಮಾಡಬೇಕು. ನೀವು ಕೆಳಗೆ ಡೌನ್ ತರಬೇಕು. ಅದಕ್ಕೆ ಒಂದು ಮಾರ್ಕ್ ಹಾಕಿ 3/4 ಇಂಚಿಗೆ ಮಾರ್ಕ್ ಹಾಕಿ ಹೆಚ್ಚುವರಿ 14 3/4 ಬ್ಯಾಕ್, 14 ಇದ್ದರೆ ಫ್ರಂಟ್ ಪಾರ್ಟ್ 14 3/4 ಅಲ್ಲಿ ಮಾರ್ಜಿನ್ ಹಾಕಿದರೆ ಅದನ್ನು ಕಟ್ ಮಾಡಿ ಹೆಚ್ಚುವರಿ ಇದ್ದದನ್ನು ತೆಗೆದು ನಂತರ ನೀವು ಮೊದಲು ಫ್ರಂಟ್ ಪಾರ್ಟನ್ನು ಮಾಡಿ ಅಲ್ಲಿ ಬ್ರಾ ಪಟ್ಟಿಗೆ 3ವರೆಗೆ ಒಂದು ಗೆರೆ ಹಾಕಿ, ಅಗಲ ನೀವು ಕೆಳಭಾಗ ಸ್ಟಿಚ್ಗೆ ಮಾರ್ಜಿನಿಗೆ ಬರ್ತದಲ್ಲ ಫಿಟ್ಟಿಂಗಿಗೆ 8ಕ್ಕೆ ಹಾಕಿ, ಡೌನಿಗೆ 2ವರೆಗೆ ಬ್ರಾ ಪಟ್ಟಿಗೆ 3ವರೆ ಮತ್ತು 2ವರೆಗೆ ಒಂದು ಮಾರ್ಕ್ ಮಾಡಿ ನಿಮ್ಮ ಭುಜ ಸುತ್ತಳತೆ ಅಲ್ಲ, 2ನೇ ಒಂದು ಭಾಗದಲ್ಲಿ ಭುಜ 4 3/4ಗೆ ಒಂದು ಮಾರ್ಕ್ ಹಾಕಿ 5ವರೆ ಒಂದು ಕಂಕುಳಕ್ಕೆ 5ವರೆ ಕಂಕುಳಕ್ಕೆ ಒಂದು ಮಾರ್ಕ್ ಮಾಡಿ, ನಿಮಗೆ ಯಾವ ಸ್ಟಿಚ್ಚಿಗೆ ಬೇಕು ಫಿಟ್ಟಿಂಗ್ 9ಕ್ಕೆ ಒಂದು ಫಿಟ್ಟಿಂಗಿಗೆ ಒಂದು ಮಾರ್ಕ್ ಹಾಕಿ, ಒಂದು ಕಂಕುಳದ ಕಟ್ ಮಾಡಿ 9ಕ್ಕೆ ಮಾರ್ಕ್ ಹಾಕಿ, 1/4 ಕಂಕುಳದ ಒಳಭಾಗದಿಂದ 1/4ಕ್ಕೆ ಒಂದು ಮಾರ್ಕ್, 1ಕ್ಕೆ ಒಂದು ಮಾರ್ಕ್ ಹಾಕಿ, ಅಲ್ಲಿ ಮೇಲಿಂದ ಕೆಳಗೆ ಒಂದು 3ಕ್ಕೆ ಒಂದು ಮಾರ್ಕ್ ಮಾಡಿ, ಆ 3ರಿಂದ 1/4 ಮೇಲೆ ಪಾರ್ಟನ್ನು ಕಟ್ ಮಾಡಬೇಕು. ಒಟ್ಟಿಗೆ ಬ್ಯಾಕ್ ಮತ್ತು ಫ್ರಂಟ್ ಇದು ಒಟ್ಟಿಗೆ ಕಟ್ ಮಾಡಿ ಮಾರ್ಕ್ ಹಾಕಿ, ಈಗ ಭುಜ 2ವರೆ ಭುಜಕ್ಕೆ ಇಟ್ಟು ಕೆಳಗೆ ನಿಮಗೆ ಫ್ರಂಟ್ ನೆಕ್ ಒಂದು 6ವರೆಗೆ ಫ್ರಂಟ್ ನೆಕ್ ಒಂದು ಇಡಿ. 6ವರೆಗೆ ಇಟ್ಟರೆ ಸಾಕು, ಮತ್ತು ನಿಮಗೆ ಬೇಕಾದ ಹಾಗೆ ಕಟ್ ಮಾಡ್ಬೋದು. 6ವರೆಗೆ ಒಂದು ಮಾರ್ಕ್ ಮಾಡಿ, ರೌಂಡ್ ನೆಕ್ ಒಂದು ನಿಮಗೆ ಮತ್ತೆ ಯಾವುದು ಬೇಕಾದರೂ ಮಾಡ್ಬೋದು. ಈಗ ಬ್ಯಾಕ್ ನೆಕ್ ಮೇಲಿಂದ ಕೆಳಗೆ ತೆಗೆಯಬಹುದು, ಕೆಳಗಿಂದ ಮೇಲೆ ತೆಗಿಬೋದು. ಬ್ಯಾಕ್ ರೌಂಡಿಗೆ ನಿಮಗೆ ಬ್ಯಾಕ್ ಪಟ್ಟಿ ಎಷ್ಟು ಬೇಕು, 3ವರೆ ಬೇಕಾದರೆ 4ಕ್ಕೆ ಒಂದು ಮಾರ್ಕ್ ಹಾಕಿ, ಟೋಟಲ್ ಕೆಳಗೆ ಮಾರ್ಜಿನಿಗೆ 1/4, ಮೇಲೆ ಮಾರ್ಜಿನಿಗೆ 1/4 ಇಂಚು ಹೋಗ್ತದೆ. ಆಗ 4ಕ್ಕೆ ಒಂದು ಮಾರ್ಕ್ ಹಾಕಿ 2ವರೆ ಅಗಲಕ್ಕೆ ಇಟ್ಟು ಮಾರ್ಕ್ ಹಾಕಿ, ಮೇಲಿಂದ ಕೆಳಗೆ ಒಂದು ಗೆರೆಯಲ್ಲಿರಿ. ಫ್ರಂಟಿದ್ದು ಮತ್ತು ಗೆರೆ ಸೇಮ್, ಒಂದು ರೌಂಡ್ ನೆಕ್ಗೆ ಒಂದು ಮಾರ್ಕ್ ಹಾಕಿ. ಇದು ಸುಲಭದಲ್ಲಿ ಮಾಡುವ ವಿಧಾನ. ಸುಲಭ ರೀತಿಯಲ್ಲಿ ಇದನ್ನು ಮಾರ್ಕ್ ಹಾಕಿ.
ರೌಂಡ್ ನೆಕ್ ಮಾರ್ಕ್ ಹಾಕಿ. ನಿಮಗೆ ಸ್ಕ್ವೇರ್ ಬೇಕಾದರೆ ಅದನ್ನು ಸ್ಕ್ವೇರು ಕೂಡ ಮಾಡ್ಬೋದು. ಈಗ ಮೊದಲಿಗೆ ಬ್ರಾ ಪಟ್ಟಿಯನ್ನು ಮಾತ್ರ, ಮೇಲಿದ ಪಾರ್ಟನ್ನು ಮಾತ್ರ ಬ್ರಾ ಪಟ್ಟಿಯನ್ನು ಕಟ್ ಮಾಡಿ ತೆಗೆಯಿರಿ. ಮತ್ತು ಕಂಕುಳ ಭಾಗವನ್ನು ಮೇಲೆ ಒಂದೇ 1/4 ಇಂಚಿಗೆ ಒಂದು ಗೆರೆ ಹಾಕಿದ್ದೇವಲ್ಲ, ಅದನ್ನು ಕಟ್ ಮಾಡಿ ತೆಗೆಯಿರಿ. 1/4 ಇಂಚಿದು ಒಟ್ಟಿಗೆ, ಬ್ಯಾಕು ಮತ್ತು ಫ್ರಂಟಿದ್ದು ಒಟ್ಟಿಗೆ ತೆಗೆಯಿರಿ. ಮತ್ತು ಮೇಲ್ಭಾಗದ್ದು 1/4 ಇಂಚಿ ಒಂದು ಎಕ್ಸ್ಟ್ರಾ ಗೆರೆ ಹಾಕಿದ್ದೇವೆ ಒಂದಕ್ಕೆ, ಅದನ್ನು ಮೇಲೆ ಪಾರ್ಟಿಂದ ಮಾತ್ರ ತೆಗೆಯಿರಿ. ಇದು ಸುಲಭದಲ್ಲಿ ಕಟ್ಟಿಂಗ್ ಮಾಡುವ ವಿಧಾನ. ಮತ್ತು ನೆಕ್, ಫ್ರಂಟ್ ನೆಕ್ಕಿದ್ದು 6ವರೆಗೆ ಒಂದು ಮಾರ್ಜಿನ್ ಗೆರೆ ಹಾಕಿದ್ದೀರಿ. ಇದು ಮೇಲ್ಭಾಗದ್ದು ಮಾತ್ರ ತೆಗೆಯಿರಿ. ಮತ್ತು ಬ್ಯಾಕಿಂದ ರೌಂಡ್ ನೆಕ್ ಕಟ್ ಮಾಡಿ. ರೌಂಡ್ ನೆಕ್ ಕಟ್ ಮಾಡಿ ತೆಗೆದ ನಂತರ ಮೇಲಿಂದ ಒಂದೇ ಥರ ತೆಗೆಯಿರಿ. ತೆಗೆದು ನೀವು ಡಾಟ್ ಲೆಂತ್ ಮತ್ತು ನಿಮ್ಮ ಎದೆ ಸುತ್ತ ಅಳತೆಗೆ ಒಂದು ಮಾರ್ಕ್ ಮಾಡಿ. 9ಕ್ಕಿದ್ದರೆ 2 ಇಂಚ್ ಆ್ಯಡ್, 9ಕ್ಕೆ 2 ಇಂಚ್ ಎಕ್ಸ್ಟ್ರಾ ಪೀಸ್ ಬೇಕಾಗ್ತದೆ ಒಳಗಿಂದ. ಮತ್ತು ಅಲ್ಲಿಂದ 3 ಕೆಳಗಿಂದ ಅಗಲ, ಎದೆ ಸುತ್ತ ಅಳತೆ ಕೆಳಭಾಗಕ್ಕೆ 8ಕ್ಕೆ ಒಂದು ಮಾರ್ಕ್ ಲೆಂತ್ ಲೈನ್ ಹಾಕಿ. ಅಲ್ಲಿ ವಿಡ್ತ್ ಡಾಟ್ ಲೆಂತ್ 3/2 ಅಗಲದಿಂದ 3/2 ಫ್ರಂಟಿಂದ ಮೇಲಿಂದ ಕೆಳಗೆ 3ಕ್ಕೆ ಒಂದು ಗೆರೆ ಹಾಕಿ ಡಾಟ್ ಕೊಡಿ. 1/2 ಡಾಟ್ ಇಂಚು ಎಷ್ಟು ಬೇಕು 3/2ಗಿಂತ. ಇದು ಮೇಲಿಂದ ಕೆಳಗೆ ಎಲ್ಲ 3ರಿಂದ 1, ಕೆಳಗಿಂದ ಮೇಲೆ 3ಕ್ಕೆ ಒಂದು ಮಾರ್ಕ್ ಮಾಡಿ. 1/2 ಸಾಕು ಅಷ್ಟಕ್ಕೆ. ಅದನ್ನು ಸೇಮ್ ಮೇಲೆಯಿಂದ ಇದು ಸುಲಭ ರೀತಿಯಲ್ಲಿ ಕಟ್ ಮಾಡಿ ತೆಗೆಯಿರಿ. ಬ್ಯಾಕ್ 2 ವಿಡ್ತ್ ಗೆರೆ ಉಂಟು, ಅದಕ್ಕೆ ನೀವು ಒಂದು 2.5 3 ಒಳಗೆ ಸಾಕು. 3 ಇಂಚಿಗೆ ಒಂದು ಗೆರೆ ಹಾಕಿ ತೆಗೆಯಿರಿ. ನೀವು ಒಂದು ಸೈಡಲ್ಲಿ ಮಾರ್ಜಿನ್ ಗೆರೆ ಹಾಕಿದ್ದೀರಿ ವಿಡ್ತ್, ಅದನ್ನು ಮಡಚಿ 2 ವಿಧಕ್ಕೆ ವಿಡ್ತಿಗೆ ಎಷ್ಟು ಬೇಕು ಡಾಟ್ ಲೆಂತ್ 2 ಭಾಗಕ್ಕೆ ಆಗಬೇಕಾದ್ರೆ ಅದನ್ನು ಒಂದೇ ಅದರಲ್ಲಿ ಮಡಚಿ ಈ ಥರ ಮಾಡಿ. ಈ ಥರ ಮಾಡುವಾಗ ನಿಮಗೆ ಇದು ಅದಕ್ಕೆ ಹೋಗ್ತದೆ. ಸುಲಭದ ರೀತಿಯಲ್ಲಿ ನಿಮಗೆ ಮಾರ್ಕ್ ಮಾಡ್ಬೋದು. 2 ಒಂದೇ ಸೇಮ್ ಬರ್ತದೆ. ಹಾಗಾದರೆ ಅದನ್ನು ಬೇರೆ ಒಂದು ತೆಗೆದಿಟ್ಟು ನಿಮಗೆ ಬ್ಲೌಸ್ ಕೈ ಕಟ್ ಮಾಡಬೇಕಲ್ವ, ಕೈ ಕಟ್ ಮಾಡುವಾಗ ಇದನ್ನು 2 ಭಾಗ ಮಾಡಿ ಮಡಚಿಡಿ. ಇದನ್ನು ಲೈನಿಂಗ್ ಇದ್ದೂ ಸ್ಟಿಚ್ ಮಾಡ್ಬೋದು, ಲೈನಿಂಗ್ ಇಲ್ಲದ್ದೂ ಸ್ಟಿಚ್ ಮಾಡ್ಬೋದು. ಇದು ಲೈನಿಂಗ್ ಪೀಸ್ ಆದರೂ ಇದನ್ನು ಕಟ್ ಮಾಡ್ಬೋದು, ಎರಡಕ್ಕೂ ಕೂಡ ಈಸಿ ಆಗ್ತದೆ. ನಿಮಗೆ ಸುಲಭ ರೀತಿಯಲ್ಲಿ ಕಟ್ ಮಾಡೋದನ್ನು ತಿಳಿಸಿಕೊಡುವ ಅಂತ. ಕೈ ಲೆಂತ್ ಉದ್ದ ನೋಡುವುದಾದರೆ 10 ಲೆಂತ್ ಉದ್ದ, 10 ಉದ್ದ ಇದ್ದರೆ 1/2 ಇಂಚ್ ಮೇಲೆ ಮಾರ್ಜಿನಿಗೆ, 1/2 ಇಂಚ್ ಕೆಳಗೆ ಮಾರ್ಜಿನಿಗೆ 11 ಇಡಬೇಕಾಗ್ತದೆ. 1 ಇಂಚ್ ಕೆಳಗೆ ಮೇಲಾಗಿ ಹೋಗ್ತದೆ ಮಾರ್ಜಿನ್ಗೆ. ಮತ್ತು ಆರ್ಮೋನ್ ಡೌನಿಂಗ್ ಎಷ್ಟು ಬೇಕಾಗ್ತದೆ 11 ಇದ್ದರೆ 7ವರೆಗೆ ಆರ್ಮೋನ್ ಡೌನ್ ಮಾಡಬೇಕಾಗ್ತದೆ. ಆಗ ಆರ್ಮೋನ್ ಡೌನಿಂದ 7ವರೆಗೆ ಒಂದು ಗೆರೆ ಹಾಕಿ ಪಾಯಿಂಟ್. ಕೈ ಅಗಲ 5ಕ್ಕೆ ಒಂದು ಕೈ ಅಗಲ ಗೆರೆ ಹಾಕಿ 2 ಇಂಚು ಎಕ್ಸ್ಟ್ರಾ ಇರಬೇಕು. ಸ್ಟಿಚ್ಚಿಂದ ಆಚೆಗೆ 2 ಇಂಚು ಸ್ಟಿಚ್ಚಿ ಬಿಟ್ಟು 2/2 ಎಷ್ಟು ಇರಬೇಕಾಗ್ತದೆ. ಮೇಲಿಂದ ನೀವು ಗೆರೆ ಹಾಕುವಾಗ ಕೆಳಗೆ ಆರ್ಮೋನ್ ಡೌನಿಂಗ್ ಕೆಳಗೆ ಒಂದು 2 ಇಂಚಿಂದ ಕೆಳಗೆ ಇಳಿಸಿರಿ. ಇಳಿದು ಕಟ್ ಮಾಡಿ 2 ಇಂಚು ಡೌನಿಂದ ಎಕ್ಸ್ಟ್ರಾ ನಿಮಗೆ ಎಷ್ಟು ಪೀಸ್ ಹೆಚ್ಚುವರಿ ಬೇಕು ಅಷ್ಟು ಇಟ್ಟು ನೀವು ಸೈಡ್ ಕಟ್ ಮಾಡಿ ಇಡೀರಿ. ನೀವು ಮೊದಲಿನ ಫ್ರಂಟ್ ನಮ್ಮ ಕಂಕುಳದ ಮೇಲ್ಭಾಗದಿಂದ ಕೈಯ ಅರ್ಧ ಇಂಚಿ ಒಂದು ಗೆರೆ ಹಾಕಿ 2 ನಂತರ ಒಂದು ಗೆರೆ ಹಾಕಿ ಅದನ್ನು ಮೇಲಿದ ಫ್ರಂಟ್ ಪಾರ್ಟಿಂದ ಅರ್ಧ ಇಂಚು ತೆಗೆಯಿರಿ. ಮುಕ್ಕಾಲು ಇಂಚು ತೆಗಿಬೋದು. ತೆಗೆದು ಅದನ್ನು ಬೇರೆ ಇಟ್ಟು
ಬ್ರಾ ಪಟ್ಟಿ 3 ಪೀಸ್ ಬೇಕಾಗ್ತದೆ. ಈಗ ಒಂದು ಪೀಸ್ ನಾವು ಲೈನಿಂಗಲ್ಲಿ ಕಟ್ ಮಾಡಿದರೆ ಇನ್ನೊಂದು ಪೀಸ್ ಕೂಡ ಲೈನಿಂಗಿಂದವೇ ತೆಗಿಬೋದು. ಹೆಚ್ಚುವರಿ ಲೈನಿಂಗ್ ಇದ್ದರೆ ಲೈನಿಂಗಿಂದವೇ ತೆಗಿಬೋದು. ಒಂದು ಪಾರ್ಟ್ ನಾವು ಮೇಲೆ ಇಡುವ ಬ್ಲೌಸಿದು ಪೀಸಿಂದ ಒಂದು ಪಾರ್ಟ್ ತೆಗಿತೇವೆ. ಈಗ ನೀವು ಖಾಲಿ ಇದೇ ಪೀಸಲ್ಲಿ ತೆಗುವುದಾದರೆ 2 ಇದು ಉಂಟು, ಇನ್ನೊಂದು ಬೇರೆ ಪೀಸು ಇಡ್ಬೋದು. ಇದರಲ್ಲಿ ಬಟ್ಟೆ ಇದ್ದರೆ ಇದಕ್ಕೆ ಕೂಡ ಆ್ಯಡ್ ಮಾಡ್ಬೋದು. ಒಂದೇ ಥರದ್ದು 3 ಪೀಸ್ ಮಾಡಿ, 3 ಆದರೆ 6 ಆಗ್ತದೆ. 2 ಭಾಗಕ್ಕಾಗಿ ಕಟ್ ಮಾಡಿ ಬೇರೆ ಬಿಡಿ. ಮತ್ತು ನಿಮಗೆ ಕ್ರಾಸ್ ಪೀಸ್ ಬೇಕಾಗ್ತದೆ ನೆಕ್ಕಿಗೆ. ನೆಕ್ ಫ್ರಂಟಿಗೂ ಹಾಕ್ಬೋದು, ಬ್ಯಾಕಿಗೂ ಹಾಕ್ಬೋದು. ಯಾವುದು ಸುಲಭ ರೀತಿಯಲ್ಲಿ ಹಾಕಿದ್ರೂ 1 ಇಂಚಿದ್ದು ನೀವು ಒಂದು ಕ್ರಾಸ್ ಪೀಸ್ ತೆಗಿಬೇಕು. ಕ್ರಾಸ್ ಪೀಸ್ ತೆಗೆಯೋದಾದರೆ ನಾವು ಬಟ್ಟೆ ನೆಯುವಾಗ ನಮಗೆ ಗೊತ್ತಾಗ್ತದೆ ಯಾವುದು ರೀತಿಯಲ್ಲಿ. ಅದು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಹೀಗೆ ಕಟ್ ಮಾಡೋದನ್ನು ನೋಡಿ 1 ಇಂಚು ಇಟ್ಟು ಕಟ್ ಮಾಡಬೇಕಾಗ್ತದೆ. ನಿಮಗೆ ಎಷ್ಟು ಅದಕ್ಕೆ ಬೇಕಾಗ್ತದೆ ಅಷ್ಟನ್ನು ಕಟ್ ಮಾಡಿರಿ. ಕ್ರಾಸ್ ಪೀಸ್ ತೆಗೆದು ಬೇರೆ ಕಟ್ ಮಾಡಿ ಇಡೀರಿ. 1 ಇಂಚಿಗೆ ಸಾಕಾಗ್ಬೋದು. ನಂತರ ನೀವು ಅದಕ್ಕೆ ಇದು ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸಿಗೆ ಲೈನಿಂಗ್ ಕಟ್ ಮಾಡಿಟ್ಟಿದ್ದೇವೆ ಅಲ್ಲ, ಅದನ್ನು ನಾವು ಹೇಗೆ ತೆಗೆಯುವುದು? ಈ ಬಟ್ಟೆ ತುಂಬ 1 ಮೀಟ್ರ್ ಇಲ್ಲದೂ ಇರ್ಬೋದು. 1 ಮೀಟ್ರ್ ಇದ್ದರೂ ಕೂಡ ನಾವು ಸುಲಭ ರೀತಿಯಲ್ಲಿ ಕಲಿಯುವುದು. ಹೇಗೆ ಕಟ್ ಮಾಡಿ ತೆಗೆಯುವುದು? ಕಟ್ ಮಾಡಿದ ಬ್ಲೌಸ್ ಲೈನಿಂಗ್ ಪೀಸನ್ನು ಮೊದಲಿಗೆ ನಾವು ಕೈ ಪೀಸ್ ತೆಗೆಯುವ, ಕೈಗೆ ಬೇಕಾದಷ್ಟು ತೆಗೆಯುವ. ಅದನ್ನು 4 ಫೋಲ್ಡ್ ಮಾಡಿ, ಬ್ಲೌಸ್ ಪೀಸನ್ನು 4 ಫೋಲ್ಡ್ ಮಾಡಿ, ಯಾವುದೊಂದು ಪಟ್ಟಿ ಇರುತ್ತದಲ್ಲ ಅಲ್ಲಿ ಹೆಚ್ಚಿದ್ದ ಪೀಸನ್ನು ತೆಗಿಬೋದು. ಇಲ್ಲದ್ರೆ ಕೈ ಲೈನಿಂಗ್ ಕಟ್ ಮಾಡಿದೆ ಕೈ ಪೀಸ್ ಉಂಟಲ್ಲ ಅದನ್ನು ಹಾಗೆಯೇ ಕಟ್ ಮಾಡಿ ತೆಗೀರಿ. ಎಷ್ಟುಂಟು ಅಷ್ಟು ಹಾಗೆಯೇ ತೆಗೆದು ಬೇರೆವೇ ಇಡೀರಿ. ಇನ್ನು ಬ್ಲೌಸಿನ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ಒಮ್ಮೆ ನೋಡಿ. ಆ ಪೀಸಲ್ಲಿ ಹೇಗೆ ನಾವು ತೆಗಿಬೋದು, ಸುಲಭದಲ್ಲಿ ತೆಗಿಬೋದು. ಕಟ್ ಮಾಡಿದ ಲೈನಿಂಗ್ ಪೀಸನ್ನು ಅದರ ಮೇಲೆ ಇಟ್ಟು ಒಂದೇ ಥರ ಹೆಚ್ಚುವರಿ ಆಚೆ ಈಚೆ ಏನಾಗಬಾರದೆ ಒಂದೇ ಥರ ಇಟ್ಟು ನೋಡಿ ಹೇಗೆ ಲೈನ್ ಸರಿ ಉಂಟಾ ಆಚೆ ಈಚೆ ಉಂಟಾ. ಹೆಚ್ಚುವರಿದ್ದ ಪೀಸನ್ನು ತೆಗಿಬೇಕಾಗ್ತದೆ. ಹೆಚ್ಚುವರಿದ್ದದನ್ನು ಕಟ್ ಮಾಡಿ ತೆಗೆಯುವ. ಸುತ್ತಳತೆ ಎಲ್ಲ ಅದರ ಸುತ್ತ ಒಂದೇ ಥರ ಕಂಕುಳ ಭಾಗದಿಂದ ಸ್ವಲ್ಪ ಮೇಲಿದ್ದು ಪಾರ್ಟ್ ಸ್ವಲ್ಪ ಜಾಸ್ತಿ ತೆಗೆದ್ರೂ ಪರವಾಗಿಲ್ಲ. ಲೈನಿಂಗ್ ಕಟ್ ಮಾರ್ಕಿದ್ದೇ ಬೇಕಾಗ್ತದೆ. ಮೇಲೆ ಪಾರ್ಟ್ ಸ್ವಲ್ಪ ಹೆಚ್ಚು ಪೀಸ್ ಆದರೂ ಪರವಾಗಿಲ್ಲ. ಅದನ್ನು ನಾವು ಲೈನಿಂಗ್ ಸ್ಟಿಚ್ ಮಾಡುವಾಗ ಹೆಚ್ಚಿದ್ರೂ ತೆಗಿಲಿಕ್ಕಾಗ್ಬೋದು. ಇದು ಈಸಿಯಾಗಿ ಮಾಡುವ ಕೆಲಸ, ತುಂಬ ಕಷ್ಟಪಡಬೇಕು. ಬಿಗಿನರ್ಸ್ ಕೂಡ ಇದನ್ನು ಕಲಿಬೋದು. ಮತ್ತು ಫ್ರಂಟ್ ಪಾರ್ಟ್ ತೆಗೆಯುವ ವಿಧಾನ ಯಾವುದನ್ನಂತ ನೋಡಿರೊಮ್ಮೆ, ಯಾವ ರೀತಿ ತೆಗಿಬೋದು. ಅದರಲ್ಲೇ ಬ್ರಾ ಪಟ್ಟಿ ಕೂಡ ತೆಗಿಲಿಕ್ಕಾಗ್ತದೆ. ಹೀಗೆ ಸುಲಭದಲ್ಲಿ ಒಂದೇ ಥರ ಎಳೆದು ಆಚೀಚಿದ್ರೆ ಸರಿಯಾಗಿ ಮಾಡ್ಕೊಳ್ಳಿ. ಮೊದಲಿಗೆ ಬಟ್ಟೆಯನ್ನು ಸರಿಯಾಗಿ ಇಟ್ಕೊಳ್ಳಿ. ಹೀಗೆ ಒಂದೇ ಥರ ಆಚೆ ಈಚೆ ಆದರೂ ಕೂಡ ಅದನ್ನು ಸರಿ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಕೆಳಗೆ ಪೀಸ್ ಇಟ್ಟಿದ್ದೇನಲ್ಲ ನಾನು, ಅದರಿಂದ ಬ್ರಾ ಪಟ್ಟಿ ತೆಗಿಲಿಕ್ಕೆ ಉಂಟು. ಅದಕ್ಕೆ ಈಗ ನಾನು ಇದನ್ನು ಕಟ್ ಮಾಡ್ತೇನೆ. ಇದನ್ನು ಕಟ್ ಮಾಡೋದು ಹೇಗೆ ಅಂತ ನೋಡಿ. ಎಷ್ಟು ಬೇಕು ನನಗೆ, ಮೊದಲು ಬ್ರಾ ಪಟ್ಟಿ ತೆಗೆದ ಲೈನಿಂಗ್ ಪೀಸ್ ಕಟ್ ಮಾಡಿದ ಇಟ್ಟ ಪೀಸ್, ಅದು ಕಂಕುಳ ಭಾಗದಿಂದ ಒಂದೇ ಥರ ಕಟ್ ಮಾಡಿ ತೆಗೆಯುವ. ನೀವು 1 ಸಲ 2 ಸಲ ನೋಡಿದರೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಹೇಗೆ ನೋಡ್ಬೋದು ಅಂತ, ಕಟ್ ಮಾಡೋದು ಹೇಗೆ ಅಂತ. ಮತ್ತು ಬ್ರಾ ಪಟ್ಟಿ ತೆಗಿತೇನೆ, ಕಟ್ ಮಾಡ್ತೇನೆ. ಲೈನಿಂಗ್ ಇದ್ದ ಬ್ರಾ ಪಟ್ಟಿಯನ್ನು ಅದರ ಮೇಲೆ ಇಟ್ಟು ಒಂದೇ ಥರ ಕಟ್ ಮಾಡಿ ತೆಗೀರಿ.
ಆಗ ನಿಮಗೆ ಗೊತ್ತಾಗ್ತದೆ ಯಾವ ಸುಲಭದ ರೀತಿಯಲ್ಲಿ ನಿಮಗೆ ಒಂದು ಸಲ ಕಟ್ ಮಾಡಿದಾಗವೇ ನಿಮಗೆ ಅಂದಾಜು ಬರ್ಬೋದು. ಬಟ್ಟೆ ಎಲ್ಲ ಕಟ್ ಮಾಡಿ ಆಯಿತು. ನೆಕ್ಸ್ಟ್ ವೀಡಿಯೋವನ್ನು ಸ್ಟಿಚ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ನೀವು ಈ ವಿಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.